ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ನೇಚರ್ ಆಫ್ ಡ್ರಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೇಚರ್ ಆಫ್ ಡ್ರಗ್ಸ್ ಅಂದರೆ ಹೇಗೆ ಡ್ರಗ್ಸ್ ಇರ್ತವೆ, ಓಕೆ, ಅದು ಹೇಗೆ ಸೈಜ್ ಇದೆ, ಅದು ಶೇಪ್ ಹೇಗಿದೆ, ಅದೆಲ್ಲ ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿ ಫಿಸಿಕಲ್ ಆರ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮೆಡಿಕೇಶನ್ ಇನ್ ದಿ ಜನರಲ್ ರೆಫರ್ಡ್ ಆ್ಯಸ್ ನೇಚರ್ ಆಫ್ ಡ್ರಗ್ಸ್ ಆರ್ ಪ್ರಾಪರ್ಟೀಸ್ ಆಫ್ ಡ್ರಗ್ಸ್. ಓಕೆ, ನೇಚರ್ ಆಫ್ ಡ್ರಗ್ಸ್ ಅಂತ ಹೇಳ್ಬೋದು ಅಥವಾ ಪ್ರಾಪರ್ಟೀಸ್ ಆಫ್ ಡ್ರಗ್ಸ್ ಅಂತ ಹೇಳ್ಬೋದು. ಓಕೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡ್ರಗ್, ಆ ಡ್ರಗ್ ಇದೆ ಅದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಇದ್ದಾವೆ ಮತ್ತು ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆಲ್ಲ, ಅದೇ ನಾವು ನೇಚರ್ ಆಫ್ ಡ್ರಗ್ಸ್ ಅಂತ ಹೇಳ್ತೀವಿ ಅಥವಾ ಅದನ್ನೇ ನಾವು ಪ್ರಾಪರ್ಟೀಸ್ ಆಫ್ ಡ್ರಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಮ್ ಪ್ರಾಪರ್ಟೀಸ್ ಆಫ್ ಡ್ರಗ್ಸ್ ಆರ್ ಡಿಸ್ಕಸ್ಡ್ ಬಿಲೋ. ಓಕೆ, ಸೊ ಕೆಳಗಡೆ ನಾವು ಪ್ರಾಪರ್ಟೀಸ್ ಆಫ್ ಡ್ರಗ್ಸ್ ಬಗ್ಗೆ ನೋಡೋಣ. ಓಕೆ, ಪ್ರಾಪರ್ಟೀಸ್ ಅಥವಾ ನೇಚರ್ ಆಫ್ ಡ್ರಗ್ಸ್ ಅಂತಲೂ ಹೇಳ್ಬೋದು. ಫಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಫಸ್ಟ್ ನಾವು ಏನು ನೋಡೋಣ, ಫಿಸಿಕಲ್ ಪ್ರಾಪರ್ಟೀಸ್. ಡ್ರಗ್ಸ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಿಸಿಕಲ್ ಸ್ಟೇಟ್. ಹೌದು ಸರ್, ಡ್ರಗ್ಸ್ ಡಿಫರೆಂಟ್ ಫಿಸಿಕಲ್ ಸ್ಟೇಟ್ ಒಳಗಡೆ ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಸಾಲಿಡ್. ಓಕೆ, ಡ್ರಗ್ಸ್ ಸಾಲಿಡಲ್ಲಿ ಕೂಡ ಇರ್ತವೆ. ಎಕ್ಸಾಂಪಲ್ ಟ್ಯಾಬ್ಲೆಟ್ ತೊಗೋಬೋದು ನಾವು. ಓಕೆ, ಎಕ್ಸಾಂಪಲ್ ಇನ್ಕ್ಲೂಡ್ ಆಸ್ಪಿರಿನ್, ಪ್ಯಾರಾಸಿಟಮಾಲ್. ಓಕೆ, ಟ್ಯಾಬ್ಲೆಟ್ ತೊಗೋತೀವಿ, ಡೋಲೋ 650 ತೊಗೋತೀವಿ. ಯಾವ ಥರ ಇರುತ್ತೆ ಸರ್, ಅದು ಸಾಲಿಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಲಿಕ್ವಿಡ್. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ, ಲಿಕ್ವಿಡ್. ಎಕ್ಸಾಂಪಲ್ ಇನ್ಕ್ಲೂಡ್ ಇಥನೋಲ್ ಆರ್ ಮಿಥನಾಲ್. ಓಕೆ, ಲಿಕ್ವಿಡ್ ಇರುತ್ತೆ. ಓಕೆ, ಇದೇನಿರುತ್ತೆ, ಲಿಕ್ವಿಡ್ ಇರುತ್ತೆ. ನೆಕ್ಸ್ಟ್ ಗ್ಯಾಸ್. ಓಕೆ, ಗ್ಯಾಸ್ ಅಂದರೆ ಇದು ಗ್ಯಾಸಿಯಸ್ ಫಾರ್ಮಲ್ಲಿದೆ. ವಿಚ್ ಎಕ್ಸಾಂಪಲ್ ಇನ್ಕ್ಲೂಡ್ ನೈಟ್ರಸ್ ಆಕ್ಸೈಡ್ ಅಥವಾ ಆಕ್ಸಿಜನ್. ಹೌದು ಸರ್, ನಾವು ಆಕ್ಸಿಜನ್ ಕೊಡ್ತೀವಿ ಹಾಸ್ಪಿಟಲ್ ಒಳಗಡೆ. ಯಾವ ಥರ ಇರುತ್ತೆ, ಅದು ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಲಿಕ್ವಿಡ್ ಅಂದರೆ ನಾವು ಇಂಜೆಕ್ಷನ್ ಫಾರ್ಮ್ ಎಲ್ಲ ಬರ್ತವೆಲ್ಲ. ಓಕೆ, ನೀವು ಯಾವುದೇ ಒಂದು ಪೇಷಂಟಿಗೆ ಏನು ಕೊಡ್ತಾ ಇದ್ದೀರಾ ಸರ್, ಇಂಜೆಕ್ಷನ್ ಕೊಡ್ತಾ ಇದ್ದೀರಾ. ಸೊ ಆ ಇಂಜೆಕ್ಷನ್ ಯಾವ ಫಾರ್ಮಲ್ಲಿದೆ, ಲಿಕ್ವಿಡ್ ಫಾರ್ಮಲ್ಲಿದೆ ಸರ್. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್. ಸೊ ಯಾವ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್. ಡ್ರಗ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಕೆಮಿಕಲ್ ಕಂಪೋಸಿಷನ್. ಓಕೆ, ಅದರೊಳಗಡೆ ಯಾವ ಕೆಮಿಕಲ್ ಇದೆ ಅದರ ಕಂಪೋಸಿಷನ್ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಫಸ್ಟ್ ಇನ್ ಆರ್ಗ್ಯಾನಿಕ್ ಡ್ರಗ್ಸ್, ಸೆಕೆಂಡ್ ಒನ್ ಈಸ್ ಆರ್ಗ್ಯಾನಿಕ್ ಡ್ರಗ್ಸ್. ಸೊ ಇನ್ ಆರ್ಗ್ಯಾನಿಕ್ ಡ್ರಗ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಡ್ರಗ್ಸ್ ವಿಥೌಟ್ ಕಾರ್ಬನ್ ಅಟಮ್ಸ್. ಓಕೆ, ಸೊ ಮೆಡಿಸಿನ್ ಇದೆ, ಆ ಡ್ರಗ್ ಇದೆ, ಅದರೊಳಗಡೆ ಕಾರ್ಬನ್ ಅಟಮ್ಸ್ ಆಬ್ಸೆಂಟ್ ಇದ್ದಾವೆ. ಓಕೆ, ಕಾರ್ಬನ್ ಅಟಮ್ಸ್ ಆಬ್ಸೆಂಟ್ ಇದ್ದಾವೆ, ಅಂಥ ಡ್ರಗ್ಸ್ಗಳನ್ನು ನಾವು ಇನ್ ಆರ್ಗ್ಯಾನಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನಾವಿಲ್ಲಿ ಫೆರ್ರಸ್ ಸಲ್ಫೇಟ್ ಮತ್ತು ಮ್ಯಾಗ್ನೀಸಿಯಮ್ ಆಕ್ಸೈಡ್ ತಗೋಬಹುದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಆರ್ಗ್ಯಾನಿಕ್ ಡ್ರಗ್ಸ್ ಅಂದರೆ ಡ್ರಗ್ಸ್ ಕಂಟೈನಿಂಗ್ ಕಾರ್ಬನ್ ಅಟಮ್ ಆ್ಯಂಡ್ ಕ್ಯಾನ್ ಬಿ ಫರ್ದರ್ ಕ್ಯಾಟಗರೈಸ್ಡ್ ಬೇಸ್ಡ್ ಆನ್ ದೇರ್ ಬಿಹೇವಿಯರ್. ಹೌದು ಸರ್, ಆರ್ಗ್ಯಾನಿಕ್ ಡ್ರಗ್ಸ್ ಅಂದರೆ ದಿ ಡ್ರಗ್ಸ್ ವಿಚ್ ಕಂಟೈನ್ ಕಾರ್ಬನ್ ಅಟಮ್ಸ್. ಓಕೆ, ಆ ಮೆಡಿಸಿನ್ ಒಳಗಡೆ, ಆ ಡ್ರಗ್ ಒಳಗಡೆ ಕಾರ್ಬನ್ ಅಟಮ್ ಇದೆ, ಅಂಥ ಡ್ರಗ್ಸನ್ನು ನಾವು ಇನ್ ಆರ್ಗ್ಯಾನಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ನಾವು ಇನ್ನೂ ಟೈಪ್ಸ್ ಡಿವೈಡ್ ಮಾಡಿದ್ವಿ ಬೇಸ್ಡ್ ಆನ್ ದೇರ್ ಬಿಹೇವಿಯರ್. ಓಕೆ, ಫಸ್ಟ್ ವೀಕ್ಲಿ ಆ್ಯಸಿಡಿಕ್ ಡ್ರಗ್ಸ್. ವೀಕ್ಲಿ ಆ್ಯಸಿಡಿಕ್ ಅಂದರೆ ಆ್ಯಸಿಡಿಕ್ ಇದ್ದಾವೆ ಬಟ್ ವೀಕ್ ಆ್ಯಸಿಡಿಕ್ ಇದ್ದಾವೆ. ಎಕ್ಸಾಂಪಲ್ ನಾವು ಇಲ್ಲಿ ಆಸ್ಪಿರಿನ್ ತಗೋಬೋದು ಮತ್ತು ಪೆನಿಸಿಲಿನ್ ತಗೋಬೋದು. ನೆಕ್ಸ್ಟ್ ವೀಕ್ಲಿ ಬೇಸಿಕ್. ಓಕೆ, ವೀಕ್ಲಿ ಬೇಸಿಕ್. ಎಕ್ಸಾಂಪಲ್ ನಾವು ಇಲ್ಲಿ ತಗೋಬೋದು ಕ್ಲೋರೋಕ್ವಿನ್ ಆ್ಯಂಡ್ ಮಾರ್ಫಿನ್. ಓಕೆ, ಕ್ಲೋರೋಕ್ವಿನ್ ಅಥವಾ ಮಾರ್ಫಿನ್ ಎಕ್ಸಾಂಪಲ್ ನಾವು ತಗೋಬೋದು. ವೀಕ್ಲಿ ಬೇಸಿಕ್ ಅಂದರೆ ಆ್ಯಸಿಡ್ ಬೇಸ್ ಅಂತ ನಿಮಗೆ ಗೊತ್ತಿರ್ಬೋದು. ಓಕೆ, ಆ್ಯಸಿಡಿಕ್ ಇದ್ದರೆ ಆ್ಯಸಿಡಿಕ್ ಅಂತ ಹೇಳ್ತೀವಿ ಮತ್ತು ಬೇಸಿಕ್ ಇದ್ದರೆ ಬೇಸಿಕ್ ಅಂತ ಹೇಳ್ತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತಾರಲ್ಲ, ಆ ಥರ. ಓಕೆ, ನೆಕ್ಸ್ಟ್ ನಾನ್ ಎಲೆಕ್ಟ್ರೋಲೈಟ್ ಅಂದರೆ ಈ ಮೆಡಿಸಿನ್ ಒಳಗಡೆಯಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಓಕೆ, ಅದನ್ನು ನಾವು ನಾನ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಲ್ಕೋಹಾಲ್ ಅಥವಾ ಡೈಇಥೈಲ್ ಈಥರ್ ಅಂತ ಎಕ್ಸಾಂಪಲ್ ನಾವು ತಗೋಬಹುದು. ಓಕೆ, ನೆಕ್ಸ್ಟ್ ಡ್ರಗ್ ಸೈಜ್. ಓಕೆ, ನೆಕ್ಸ್ಟ್ ಡ್ರಗ್ ಸೈಜ್ ನಾವು ನೋಡಿದಾಗ ಡ್ರಗ್ ರೇಂಜ್ ಫ್ರಮ್ 100 to 1000 ಡೆಲ್ಟ್ರಾನ್ಸ್. ಓಕೆ, ಡೆಲ್ಟ್ರಾನ್ ಅಂದರೆ ಅದ್ರ ಸೈಜ್ ಇರುತ್ತೆ. ಓಕೆ, ಆ ಡ್ರಗ್ಸಿನ ಸೈಜ್ ಇರುತ್ತೆ. ಆ ಡ್ರಗ್ ಎಷ್ಟು ಸೈಜ್ ಇದೆ ಅಂದರೆ ಹೋಲ್ ಒಂದು ಟ್ಯಾಬ್ಲೆಟ್ ಇಲ್ಲ. ಓಕೆ, ಇದು ಪ್ಯಾರಾಸಿಟಮಾಲ್ ಬರುತ್ತೆ ಸರ್. ಓಕೆ, ಡೋಲೋ 650 ಬರುತ್ತೆ, ಇದ್ರ ಸೈಜ್ ಎಷ್ಟಿದೆ ಅದು ಮ್ಯಾಟ್ರ್ ಆಗೋದಿಲ್ಲ, ಅದರೊಳಗಡೆ ಡ್ರಗ್ ಇರುತ್ತೆ ಅಲ್ಲ. ಓಕೆ, ಅದ್ರ ಸೈಜ್ ಎಷ್ಟಿದೆ ಅಂತ ನಾವು ಇಲ್ಲಿ ನೋಡಬೇಕು. ಓಕೆ, ಸೊ ಇದರೊಳಗಡೆ ನಾವು 2 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ವಿ, ಸ್ಮಾಲ್ ಡ್ರಗ್ಸ್ ಆ್ಯಂಡ್ ಲಾರ್ಜ್ ಡ್ರಗ್ಸ್. ಓಕೆ, ಸೊ ಸ್ಮಾಲ್ ಡ್ರಗ್ಸ್ ನಾವು ನೋಡಿದಾಗ ಲೆಸ್ ದೆನ್ 100 ಡೆಲ್ಟ್ರಾನ್ಸ್. ಓಕೆ, 100 ಡೆಲ್ಟ್ರಾನ್ಗಿಂತ ಕಡಿಮೆ ಇದ್ದರೆ ಅಂಥ ಡ್ರಗ್ಸನ್ನು ನಾವು ಸ್ಮಾಲ್ ಡ್ರಗ್ಸ್ ಅಂತ ಹೇಳ್ತೀವಿ.
ಈಸಿಲಿ ಡಿಫ್ಯೂಸ್ ಅಕ್ರಾಸ್ ದಿ ಸೆಲ್ಸ್. ಹೌದು ಸರ್, ಇದು ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ ಒಳಗಡೆ ಈಸಿಲಿ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ನಮ್ಮ ಬ್ಲಡ್ ವೆಸಲ್ ಇದ್ದಾವೆ ಅಲ್ಲ, ನಮ್ಮ ಬ್ಲಡ್ ವೆಸಲಿಂದ ಈಸಿಲಿ ಅವು ಸೆಲ್ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಥವಾ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಅದರಿಂದ ಈಸಿಲಿ ಡಿಫ್ಯೂಸ್ ಅಂದರೆ ಆ ಕಡೆಯಿಂದ ಈ ಕಡೆ ಬರುತ್ತೆ, ಟ್ರಾನ್ಸ್ಫರ್ ಈಸಿಲಿ ಆಗುತ್ತೆ ಸೆಲ್ ಟು ಸೆಲ್. ಎಕ್ಸಾಂಪಲ್ ನಾವಿಲ್ಲಿ ಲಿಥಿಯಂ ತಗೋಬೋದು. ಓಕೆ, ಮೂಡ್ ಸ್ಟೆಬಿಲೈಸರ್ ಅಂತ ಹೇಳ್ತೀವಿ. ಮೂಡ್ ಸ್ಟೆಬಿಲೈಸ್ ಮಾಡೋಕ್ಕೆ ನಾವು ಲಿಥಿಯಂ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಲಾರ್ಜ್ ಡ್ರಗ್ಸ್ ಒಳಗಡೆ ಮೋರ್ ದೆನ್ 100 ಡೆಲ್ಟ್ರಾನ್ಸ್. ಓಕೆ, ಮೋರ್ ದೆನ್ 100 ಡೆಲ್ಟಾನ್ಸ್ ಅಂತ ಹೇಳ್ಬೋದು. ರಿಕ್ವೈರ್ ಅಸಿಸ್ಟೆನ್ಸ್ ಟು ಕ್ರಾಸ್ ಮೆಂಬ್ರೇನ್. ಹೌದು ಸರ್, ರಿಕ್ವೈರ್ ಅಸಿಸ್ಟೆನ್ಸ್ ಟು ಕ್ರಾಸ್ ಮೆಂಬ್ರೇನ್ ಅಂದರೆ ಸೊ ಇಲ್ಲಿ ಈಸಿಲಿ ಆಗಿ ಅವು ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಲಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಒನ್ ಸೆಲ್ ಟು ಅನದರ್ ಸೆಲ್. ಸೊ ಇವು 2 ಸೆಲ್ ಇದ್ದಾವೆ ಅಂತ ತಿಳ್ಕೋಣ. ಓಕೆ, ಸೊ ಈ ಸೆಲ್ ಒಳಗಡೆ ನಮ್ಮಲ್ಲಿ ಲಾರ್ಜ್ ಡ್ರಗ್ ಇದೆ. ಸೊ ಈ ಸೆಲ್ ಒಳಗಡೆ ಹೋಗೋಕ್ಕೆ ಈಸಿಲಿ ಆಗೋದಿಲ್ಲ, ಅದಕ್ಕೆ ಎನರ್ಜಿ ಬೇಕು. ಓಕೆ, ಎನರ್ಜಿ ಬೇಕು ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಲಿಗೆ ಪಾಸ್ ಆಗೋಕ್ಕೆ. ಓಕೆ, ಎಕ್ಸಾಂಪಲ್ ನಾವು ಇಲ್ಲಿ ಏನು ತಗೊಳ್ತೀವಿ, ನಿಯೋಸ್ಟಿಗ್ಮಿನ್ ಅಥವಾ ಡೋಪಮಿನ್ ನಾವಿಲ್ಲಿ ಎಕ್ಸಾಂಪಲ್ ತಗೋಬೇಕು. ಓಕೆ, ಇಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ನಡೆಯುತ್ತೆ. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಎನರ್ಜಿ ಯೂಸ್ ಆಗುತ್ತೆ ಟು ಮೂವ್ ದಿ ಪಾರ್ಟಿಕಲ್ಸ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಓಕೆ, ಪಾರ್ಟಿಕಲ್ಸನ್ನು ಮೂವ್ ಮಾಡೋಕ್ಕೆ ನಮಗಿಲ್ಲಿ ಎನರ್ಜಿ ಬೇಕಾಗುತ್ತೆ. ಬಟ್ ಸ್ಮಾಲ್ ಡ್ರಗ್ಸಲ್ಲಿ ಆ ಥರ ಏನಿರಲಿಲ್ಲ, ಎನರ್ಜಿ ಬೇಕಾಗಿರಲಿಲ್ಲ, ಈಸಿಲಿ ಅವು ಮೂವ್ ಆಗ್ತಾ ಇದ್ದವು. ಓಕೆ, ನೆಕ್ಸ್ಟ್ ಡ್ರಗ್ ಶೇಪ್. ಓಕೆ, ನೆಕ್ಸ್ಟ್ ನಾವೇನು ನೋಡೋಣ, ಡ್ರಗ್ ಶೇಪ್. The shape of drug molecule play a crucial role in its interaction with the receptor. ಹೌದು ಸರ್, ಸೊ ಡ್ರಗ್ ಶೇಪ್ ಇರುತ್ತೆ ಅಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಸೊ ಇದು ಒಂದು ರಿಸೆಪ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದೊಂದು ರಿಸೆಪ್ಟಾರ್ ಇದೆ. ಸೊ ಈ ರಿಸೆಪ್ಟಾರ್ ಇದೆ ಅಂದರೆ ಆ ಡ್ರಗ್ ಬಂದು ಈ ರಿಸೆಪ್ಟರ್ ಒಳಗೆ ಕೂಡಬೇಕಾಗುತ್ತೆ. ಓಕೆ, ಸರಿಯಾಗಿ ಕೂಡಬೇಕಾಗುತ್ತೆ. ಅಂದರೆ ಈ ರೌಂಡ್ ಇತ್ತಂದರೆ ಈಸಿಲಿಯಾಗಿ ಇದ್ರೊಳಗಡೆ ಬಂದು ಕೂತ್ಕೊಂಡು ಬಿಡುತ್ತೆ. ಓಕೆ, ಆ ಡ್ರಗ್ ರೌಂಡ್ ಇತ್ತು ಅಂದರೆ ಈಸಿಲಿಯಾಗಿ ಇದ್ರೊಳಗಡೆ ಕೂತ್ಕೊಂಡು ಬಿಡುತ್ತೆ. ಅದೇ ರೌಂಡ್ ಇರೋ ಪ್ಲೇಸಲ್ಲಿ ಅದು ಸ್ಕ್ವೇರ್ ಇದ್ದರೆ ಅದು ಈ ರಿಸೆಪ್ಟರ್ ಒಳಗಡೆ ಕೂಡೋಕ್ಕೆ ಆಗೋದಿಲ್ಲ, ಈ ಥರ. ಓಕೆ, ಆ ಡ್ರಗ್ಸ್ ಶೇಪ್ ಯಾವ ಥರ ಇದೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಡ್ರಗ್ ಇಂಟರಾಕ್ಷನಲ್ಲಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಪಾಯಿಂಟ್, ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್. ಹೌದು ಸರ್, ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಅಂದರೆ ಲಾಕ್ ಇದೆ. ಓಕೆ, ನಮ್ಮ ಹತ್ರ ಏನಿದೆ, ಬೀಗ ಇದೆ. ಸೊ ಲಾಕ್ ಆ್ಯಂಡ್ ಕೀ ಇದೆಯಲ್ಲ, ಸೊ ಯಾವ ಲಾಕ್ ಇರುತ್ತೆ ಅದೇ ಕೀ ನಾವು ಯೂಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಓಪನ್ ಆಗೋದಿಲ್ಲ, ಅಂದರೆ ಇಂಟ್ರಾಕ್ಷನ್ ಆಗೋದಿಲ್ಲ. ಸೇಮ್ ಮ್ಯಾಟ್ರ್ ಇದೆ ಇಲ್ಲಿ ಕೂಡ ಆಗುತ್ತೆ. ದಿ ಡ್ರಗ್ ಮಾಲಿಕ್ಯೂಲ್ ಮಸ್ಟ್ ಹ್ಯಾವ್ ಶೇಪ್ ದಟ್ ಫಿಟ್ ದಿ ರಿಸೆಪ್ಟರ್. ಹೌದು ಸರ್, ಅಂದರೆ ರಿಸೆಪ್ಟರ್ ಯಾವ ಥರ ಇದೆಯಲ್ಲ ಅದ್ರ ಶೇಪೇ ಇರಬೇಕು. ಓಕೆ, ಆ ಫಿಟ್ ಆಗೋ ಶೇಪೇ ಇರಬೇಕು. ನೆಕ್ಸ್ಟ್, ಸಿಮಿಲರ್ ಟು ಹೌ ಕೀ ಫಿಟ್ಸ್ ಇನ್ ಟು ದಿ ಸ್ಪೆಸಿಫಿಕ್ ಲಾಕ್. ಹೌದು ಸರ್, ಸೊ ಇಲ್ಲಿ ಲಾಕ್ ಇದೆ, ಅದರೊಳಗಡೆ ಯಾವ ಕೀ ಬೇಕಾಗುತ್ತೆ ಅದೇ ಯೂಸ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ ಅಲ್ಲ, ಅದೇ ಥರ ಇಲ್ಲಿ ಕೂಡ ರಿಸೆಪ್ಟಾರ್ ಯಾವ ಥರ ಇದೆಯಲ್ಲ ಅದ್ರ ಸೆಟ್ ಆಗೋ ಥರನೇ ನಮಗೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಶೇಪ್ ಬೇಕಾಗುತ್ತೆ. ನೆಕ್ಸ್ಟ್, ದಿಸ್ ಡಿಟರ್ಮೈನ್ಸ್ ದಿ ಡ್ರಗ್ ಎಫೆಕ್ಟಿವ್ನೆಸ್ ಆ್ಯಂಡ್ ಸೆಲೆಕ್ಟಿವಿಟಿ. ಓಕೆ, ಅಂದರೆ ಶೇಪ್ ಸರಿಯಾಗಿತ್ತು ಅಂದರೆ ಈಸಿಲಿಯಾಗಿ ಸರಿಯಾಗಿ ಕೆಲಸ ಮಾಡುತ್ತೆ. ಓಕೆ, ಶೇಪ್ ಸರಿಯಾಗಿರಲಿಲ್ಲ ಅಂದರೆ ಅದು ನಮ್ಮ ಬಾಡಿ ಮೇಲೆ ಡ್ರಗ್ ಆ್ಯಕ್ಷನ್ನೇ ಮಾಡೋದಿಲ್ಲ. ನೆಕ್ಸ್ಟ್, ಕೈರಾಲಿಟಿ. ಓಕೆ, ಕೈರಾಲಿಟಿ ಅಂದರೆ ಮೆನಿ ಡ್ರಗ್ಸ್ ಎಕ್ಸಿಬಿಟ್ ಕೈರಾಲಿಟಿ. ಓಕೆ, ಮೆನಿ ಡ್ರಗ್ಸ್ ಎಕ್ಸಿಬಿಟ್ ಕೈಲಾರಿಟಿ. ಕೈಲಾರಿಟಿ ಅಂದರೆ ಮೀನಿಂಗ್ ದೇ ಎಕ್ಸಿಸ್ಟ್ ಆ್ಯಸ್ ಮಿರರ್ ಇಮೇಜಸ್ ಫಾರ್ಮ್. ಹೌದು ಸರ್. ಓಕೆ, ಸೊ ಮೆಡಿಸಿನ್ ಇದೆಯಲ್ಲ, ಆ ಮೆಡಿಸಿನ್ ಅದ್ರ ಮಿರರ್ ಒಳಗಡೆ ಇಟ್ಟರೆ 2 ಮೆಡಿಸಿನ್ ಇದ್ದಾವೆ. ಓಕೆ, ಇಲ್ಲಿ 2 ಮೆಡಿಸಿನ್ ಇದ್ದಾವೆ. ಸೊ ಇದೊಂದು ಮೆಡಿಸಿನ್ ಇದೆ. ಓಕೆ, ಇದು ಒಂದು ಮೆಡಿಸಿನ್ ಇದೆ ಮತ್ತು ಇನ್ನೊಂದು ಮೆಡಿಸಿನ್ ಇದೆ ಅಂತ ತಿಳ್ಕೊಳ್ಳೋಣ. ಇವು 2ರ ಶೇಪ್ ಯಾವ ಥರ ಇದೆ, ಡಿಫ್ರೆಂಟ್ ಇದೆ. ಬಟ್ ನಾ ಇದನ್ನು ಮಿರರ್ ಒಳಗಡೆ ಇಟ್ಟರೆ, ಓಕೆ, ಸೊ ಇದನ್ನು ನಾನು ಮಿರರ್ ಒಳಗಡೆ ತೋರಿಸಿದ್ರೆ ಸೇಮ್ ಆಗ್ತವೆ. ಓಕೆ, ಇದ್ರ ಮಿರರ್ ಬರುತ್ತಿಲ್ಲ, ಇದ್ರ ಮಿರರ್ ಇದ್ರ ಥರ ಆಗುತ್ತೆ. ಅಂದರೆ ಮಿರರ್ ಇಮೇಜಸ್ ಇರ್ತವೆ ಎಲ್ಲ, ಅಥವಾ ಡಿ ಅಥವಾ ಎಲ್ ಐಸೋಮರ್ ಅಂತ ಹೇಳ್ತೀವಿ. ಇದು ಕೆಮಿಕಲ್ ವರ್ಡ್ ಆಗಿದೆ, ಡಿ ಅಥವಾ ಎಲ್ ಐಸೋಮರ್. ದೀಸ್ ಐಸೋಮರ್ ಹ್ಯಾವ್ ಡಿಫರೆಂಟ್ ಎಫೆಕ್ಟ್. ಹೌದು ಸರ್. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ಡಿಫ್ರೆಂಟ್ ಶೇಪ್ ಇದೆಲ್ಲ, ಅವು ಡಿಫರೆಂಟ್ ಆ್ಯಕ್ಷನ್ ಮಾಡ್ಬೋದು. ಸೊ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ಗ್ಲವ್ಸ್ ಇದೆ, ನಮ್ಮ ಹತ್ರ 2 ಗ್ಲವ್ಸ್ ಇದೆ, ರೈಟ್ ಮತ್ತು ಲೆಫ್ಟ್ ಗ್ಲವ್ಸ್ ಇದ್ದಾವೆ. ಓಕೆ, ರೈಟ್ ಒಂದು ಲೆಫ್ಟ್ ಒಂದು ಗ್ಲವ್ಸ್ ಇದ್ದಾವೆ. ರೈಟ್ ಗ್ಲವ್ ರೈಟ್ ಕೈಯಾಗೆ ಕೂಡುತ್ತೆ, ಲೆಫ್ಟ್ ಗ್ಲವ್ ಲೆಫ್ಟ್ ಕೈಯಾಗೆ ಕೂಡುತ್ತೆ. ಇದೇ ಥರ ಇಲ್ಲಿ ಕೂಡ ಆಗುತ್ತೆ. ಓಕೆ, ಸೊ ಶೇಪ್ ಚೇಂಜ್ ಇದ್ದರೆ ಏನಾಗುತ್ತೆ, ಅದರ ಎಫೆಕ್ಟ್ ಕೂಡ ಚೇಂಜ್ ಆಗಿರುತ್ತೆ. ಓಕೆ, ಶೇಪ್ ಚೇಂಜ್ ಇದ್ದರೆ ಎಫೆಕ್ಟ್ ಕೂಡ ಚೇಂಜ್ ಆಗುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.